ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ದಾಳಕ್ಕೆ ಪ್ರತಿದಾಳ, ತಂತ್ರಕ್ಕೆ ಪ್ರತಿತಂತ್ರ ಎನ್ನುವಂತೆ ಸಿಎಂ ಡಿಸಿಎಂ ಬಣಗಳು ರಾಜಕೀಯ ದಾಳಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಸಿದ್ದು ಡಿಕೆಶಿ ಪಟ್ಟದ ಫೈಟ್ಗೆ ಇದೀಗ ಖರ್ಗೆ ಹೆಸರು ಎಂಟ್ರಿ ಆಗಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಡಿಕೆಶಿ ಸಿಎಂ ಸ್ಥಾನದ ಕನಸಿಗೆ ಕೊಕ್ಕೆ ಹಾಕ್ತಾ ಸಿಎಂ ಟೀಮ್. ಪವರ್ ಶೇರಿಂಗ್ ವೇಳೆಯಲ್ಲೇ ಖರ್ಗೆಗೆ ಕುರ್ಚಿ ಆಫರ್. ರಾಜ್ಯ ರಾಜಕಾರಣ ದಿನೇ ದಿನೇ ಕುತೂಹಲಕಾರಿ ಘಟ್ಟ ತಲುಪ್ತಾ ಇದೆ. ಸಿಎಂ ಸ್ಥಾನ ಹಂಚಿಕೆ ವಿಚಾರ ಚರ್ಚೆಗೆ ಬಂದಾಗಲೆಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾಗ್ತಾ ಇದೆ. ಪಂಚರಾಜ್ಯಗಳ ಫಲಿತಾಂಶ ಪ್ರಕಟವಾದ ಬಳಿಕ ಅಧಿಕಾರ ಹಂಚಿಕೆಗೆ ಹೈಕಮಾಂಡ್ ಮುಂದೆ ಡಿಸಿಎಂ ಡಿಕೆಶಿ ಹಕ್ಕು ಮಂಡಿಸಿದ್ದಾರೆ. ಡಿಕೆಶಿ ಪಟ್ಟಿಗೆ ಪ್ರತಿಯಾಗಿ ಇದೀಗ ಸಿಎಂ ಸಿದ್ದು ಟೀಮ್ ಹೊಸ ದಾಳ ಪ್ರಯೋಗಿಸಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಿಸೋದಾದ್ರೆ ನೀವೇ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅಂತ ಟಗರು ಟೀಮ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಆಹ್ವಾನ ನೀಡಿದೆ. ಇತ್ತೀಚೆಗೆ ದೆಹಲಿಯಲ್ಲಿ ಖರ್ಗೆ ಭೇಟಿ ಮಾಡಿದ್ದ ಸಿದ್ದು ಟೀಮ್ನ ಸಚಿವ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಿಎಂ ಆದ್ರೆ ನೀವೇ ಆಗಿ ಅಂತ ಖರ್ಗೆಗೆ ಆಹ್ವಾನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸರಿಸಮಾನವಾಗಿ ಸಿಎಂ ಆಗಬೇಕೆಂದ್ರೆ ಖರ್ಗೆ ಅವರೇ ಸಿಎಂ ಆಗಬೇಕು ಅಂತ ಸಿದ್ದು ಬಣ ಹೇಳಿದ್ದು ಇದು ಕುರ್ಚಿ ಫೈಟ್ ಮತ್ತೆ ತಾರಕಕ್ಕೇರುವಂತೆ ಮಾಡಿದೆ. ಅದಕ್ಕೆ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿ ಇವತ್ತೇನು ಕರ್ನಾಟಕದಲ್ಲಿ ಅನಾವಶ್ಯಕವಾಗಿ ಮಾಧ್ಯಮಗಳಲ್ಲಿ ಗೊಂದಲಮಯ ಸೃಷ್ಟಿ ಆಗ್ತಾ ಇದೆ, ಇದು ನಿಲ್ಲಬೇಕು ಹೇಳಿದ್ದೇನೆ. ಪಕ್ಷದ 2 ವರ್ಷ ಆದ್ಮೇಲೆ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಅನುಕೂಲ ಆಗಬೇಕು ಅಂತ ಹೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇರಬೇಕು. ಸಿದ್ದರಾಮಯ್ಯನವ್ರನ್ನ ಪಕ್ಷ ತೆಗಿಬೇಕಾದ್ರೆ ಶಾಸಕರ ಅಭಿಪ್ರಾಯ ಖಂಡಿತವಾಗಿ ನೀವು ತೆಗೆದುಕೊಳ್ತೀನಿ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯನವ್ರಿಗೆ ಮ್ಯಾಚ್ ಆಗಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಬೇಕು, ಇಲ್ಲದ್ರೆ ಸಿದ್ದರಾಮಯ್ಯನವರು ಇರಬೇಕು ಅಂತ ನಾನು ಸ್ಪಷ್ಟಪಡಿಸಿದ್ದೇನೆ. ಅಂದರೆ ರಾಯರೆಡ್ಡಿಯವರು ಬೇರೆದವ್ರನ್ನ ಯಾರನ್ನೂ ಒಪ್ಪಲ್ಲ. ನಾನು ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ರಿಪ್ಲೇಸ್ಮೆಂಟ್ ಆಫ್ ಸಿದ್ದರಾಮಯ್ಯ ನಾವು ನೋಡಬೇಕಲ್ಲ. ರಿಪ್ಲೇಸ್ಮೆಂಟ್ ಅಂದರೆ ಅವ್ರಿಗೆ ಪರ್ಯಾಯವಾಗಿ ಯಾರಿದ್ದಾರೆ ಅಂದರೆ ಹಿರಿತನದಲ್ಲಿ ಸನ್ಮಾನ್ಯ ಖರ್ಗೆ ಅವರಿದ್ದಾರೆ. ಅದಕ್ಕೆ ಆ ಮಾತನ್ನ ಮತ್ತು ನಮ್ಗೆ ಅಭಿಮಾನ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವ ಮುಂದಿನ ತಿಂಗಳಿಗೆ ಮುಕ್ತಾಯವಾಗಲಿದೆ. ಹೀಗಾಗಿ ಜೂನ್ 20ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಸ್ಥಾನ ಅಲಂಕರಿಸುವಂತೆ ಸಿದ್ದು ಟೀಮ್ ಹೇಳ್ತಿದೆ. ಆದರೆ ಖರ್ಗೆ ಮಾತ್ರ ರಾಜ್ಯ ರಾಜಕಾರಣಕ್ಕಿಂತ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಹೈಕಮಾಂಡ್ ತಮಗೊಂದು ಅವಕಾಶ ಕಲ್ಪಿಸಲಿದೆ ಅನ್ನೋ ವಿಶ್ವಾಸ ಹೊಂದಿದ್ದಾರೆ. ನಾವು ಏನ್ ಕೆಲಸ ಮಾಡ್ತೀವಿ, ಇಡೀ ಜಗತ್ತೇ ನಾವು ಮಾಡುವಂತ ಕೆಲಸಕ್ಕೆ ನಾವು ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಜನ ನಮ್ಮ ಹಿಂದೆ ಬರ್ದೇ ಬರ್ತಾರೆ. ಪ್ರಯತ್ನ ರಹಸ್ಯವಾಗಿ ಇಡಬೇಕಂತೆ, ಆದ್ರೆ ಫಲ ಯಾರಿಗೂ ಕೂಡ ಕಾಣಿಸ್ಕೊಳ್ಬಾರ್ದಂತೆ. ಆ ರೀತಿ ಬದುಕಿನಲ್ಲಿ ಆದರ್ಶವಾದಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತೀನಿ ಅಂತ. ಒಟ್ನಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕ್ಲೈಮ್ಯಾಕ್ಸ್ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಸ್ಥಾನದ ಆಸೆ ಹೊಂದಿರುವ ಡಿಸಿಎಂ ಸಿಎಂ ಆಗ್ತಾರೋ, ದಲಿತ ಸಿಎಂ ಆಗಿ ಖರ್ಗೆ ಕುರ್ಚಿ ಅಲಂಕರಿಸ್ತಾರೋ ಅಥವಾ ಸಿದ್ದರಾಮಯ್ಯರೇ ಮುಂದುವರಿತಾರೋ ಅನ್ನೋದೇ ಇದೀಗ ಕುತೂಹಲಕಾರಿಯಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.